ಈಗ ತಂದೆ ತಾಯಿಗಳು ಈಗೇನು ಅಂದರೆ ಗಂಡಿನ ವೀರ್ಯಾಣು, ಹೆಣ್ಣಿನ ಅಂಡಾಣು ಅದನ್ನೆಲ್ಲದನ್ನು ಸೇರಿಸಿ ಒಂದು ಕಡೆ ಬೆಳೆಸ್ತೀರಿ, ಆಮೇಲೆ ಇದನ್ನು ಇನ್ನೊಂದು ತಾಯಿ ಹೊಟ್ಟೆನಲ್ಲಿ ಬೆಳೆಸ್ತೀರಿ. ಹೌದು ಸರ್. ಜನಗಳು ನೋಡಿ ಅನುಮಾನ ಇರುತ್ತೆ, ನಿಜಕ್ಕೂ ನಾಳೆ ಕೈಲಿ ಕೊಟ್ಟಂಥ ಸಂದರ್ಭದಲ್ಲಿ ಇದು ನಮ್ಮ ಮಗು ಹೌದೋ ಅಲ್ವೋ ಅನ್ನುವಂಥದ್ದು. ಹೌದು ಸರ್. ಹೇಗೆ ಅದನ್ನ ಹೆಂಗೆ ನೀವು ನಿಭಾಯಿಸ್ತೀರಾ ಸರ್? ಮುಖ್ಯವಾಗಿ ಇಲ್ಲಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಮು ಅವ್ರಿಗೆ ಸಾಲ್ವ್ ಆಗಬೇಕು ಒಂದು. ಆಮೇಲೆ ನಮಗೆ ಈಗ ಭಾರತಿ ರುದ್ರಮೂರ್ತಿ ಅವರು ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲದಂಗೆ ನಾವು ಎಗ್ಗನ್ನು ಅಥವಾ ಸ್ಪರ್ಮನ್ನು ಏನಾರ ಮಾಡಿ ಅವರು ಮಕ್ಕಳು ಮಾಡ್ಕೊಳ್ಬೇಕಂತದ್ದು ನಮ್ದಿದೆ. ನಮ್ಗೇನಪ್ಪ ಅಂದ್ರೆ ಹೌದು. ಯಾಕೆ ಮಾತು ಕೇಳ್ತಾ ಇದ್ದೀನಿ ಬಹುತೇಕ ಇಂಥ ಸಂದರ್ಭಗಳಲ್ಲಿ ಜನ ಮಾತಾಡೋದನ್ನ ಕೇಳಿನಿ, ಯಾರ್ದೋ ಎಗ್ಗನ್ನ ಯಾರ್ದೋ ಇದನ್ನ ಎಲ್ಲರಿಗೂ ಅಷ್ಟೇನೆ. ಇವಾಗ ಏನ್ ಮಾಡ್ತಾರೆ, ಈಗ ಎಲ್ಲರೂ ಸುಮಾರು ಅಂತಾರೆ, ಅಯ್ಯೋ ಅದೇನಪ್ಪ ಅಲ್ಲಿ ಹೋಗಕ್ಕೆ ಭಯ ಆಗುತ್ತೆ ನಮಗೆ, ಯಾರ್ದೋ ಎಗ್ಗು ತೆಗೆದು ಯಾರಿಗೋ ಇನ್ನು ಮಾಡ್ಬಿಟ್ಟು ಅದು ಕ್ಲಿಯರ್ ಅಂತನಕ್ಕಿಂತ ಹೆಚ್ಚಾಗಿ ಸರ್ ಅವ್ರಿಗೆ ಫಸ್ಟ್ ವರ್ಡ್ ಹೇಳೋದೇ ಅಷ್ಟು, ನಾವು ಇವ್ರ ಕನ್ಸೆಂಟ್ ಇಲ್ದೇನೆ ಯಾವುದೇ ಥರದ್ದು ಕೆಟ್ಟದ್ದು ಮಾಡೋಕ್ಕಾಗಲ್ಲ. ಆಮೇಲೆ ಇದಕ್ಕೆ ಲೈಫ್ ಲಾಂಗ್ ಪ್ರೂಫು ಅಂದರೆ ಅವ್ರ ಮಗು ಅವ್ರ ತಂದೆ ತಾಯಿ ಇರುವವರೆಗೂ ನಾವೇ ಅವ್ರಿಗೆ ಅವರು ನಮಗೆ ಸಾಕ್ಷಿಯಾಗಿರ್ತಾರೆ. ಮತ್ತು ನಮ್ದು ಏನೇ ತಪ್ಪಿದ್ರು ಅವ್ರ ಪೆಟರ್ನಿಟಿ ಟೆಸ್ಟ್ ಅಂತ ಮಾಡ್ಕೊಡ್ತೀವಿ ಫ್ರೀಯಾಗಿ. ಯಾವ ಥರ ಅಂತಂದರೆ ಇವರು DNA ಚೆಕ್ ಮಾಡೋದು, ಇವ್ರದೇ ಮಗುವನ್ನಕ್ಕೆ DNA ಚೆಕ್ ಮಾಡಿ ಕೊಡ್ತೀವಿ. ಫಸ್ಟ್ ನಮ್ಮದು ಇಲ್ಲಿವರೆಗೂ ಇಂಡಿಯಾದಲ್ಲಿ ಯಾರು ಅನೌನ್ಸ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ನಾವು ಫಸ್ಟ್ ಅನೌನ್ಸ್ ಮಾಡಿದ್ದೀವಿ. ಯಾಕೆಂದರೆ ನಮ್ಮ ಬಗ್ಗೆ ನಮ್ಗೆ ಕಾನ್ಫಿಡೆನ್ಸ್ ಐತೆ, ನಾವೇನು ಮಾಡ್ತೀವಿ ಕೆಲಸ ಅದನ್ನಾಗ ಪರ್ಮಿಷನ್ ಇರುತ್ತೆ, ನಾವು ಆಪ್ಷನ್ಸ್ ಕೊಡ್ತೀವಿ ಅವ್ರಿಗೆ. ನೋಡಿ ನಿಮ್ಮ ಸ್ಪರ್ಮ್ ಇಲ್ಲ ಅಂದಾಗ ಇನ್ನೊಂದು ಯೂಸ್ ಮಾಡ್ಬೋದು, ಇಲ್ಲ ಮಿಸಾ ಅಂತ ಐತೆ ಅದನ್ನು ಮಾಡ್ಬೋದು. ಅವ್ರಿಗೆ ಎಗ್ಗು ಚೆನ್ನಾಗಿಲ್ಲ ಅಂದಾಗ ಹೇಳಿರ್ತೀವಿ, ನಿಮ್ಮ ಎಗ್ ಚೆನ್ನಾಗಿಲ್ಲ ಅಂದರೆ ಸೆಕೆಂಡ್ ಥರ್ಡ್ ಅಟೆಂಪ್ಟಲ್ಲಿ ನಿಮ್ಮ ಪರ್ಮಿಷನ್ ಅದಕ್ಕೆಲ್ಲ ಕನ್ಸೆಂಟ್ ತಗೊಳ್ತೀವಿ, ಲೀಗಲಾಗಿ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. ICMR ಒಂದು ಪೇಜ್ 2 ಪೇಜ್ ಇರ್ಬೋದು, ನಮ್ದು ವೆರಿ ಕ್ಲಿಯರ್. ಅಂತಂದ್ರೆ ಏನು ಅಂದ್ರೆ ಮಗುಗೆ DNA ಟೆಸ್ಟ್ ಆಗುತ್ತೆ, ನೋಡಿ ಇದು ನಿಮ್ಮದೇ ಮಗು ಅಂತ ನೀವು ಸರ್ಟಿಫಿಕೇಟ್ ಕೊಡ್ತೀರಿ ಅಂತ. ಸರ್ಟಿಫಿಕೇಟ್ ಬಾಬಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಅನೌನ್ಸ್ ಮಾಡಿ. ಎಸ್ ಸರ್, ಫ್ಯಾಂಟಾಸ್ಟಿಕ್. ಮೇಡಮ್ ಇದ್ರ ಬಗ್ಗೆ ಏನಂತಿರ್ತಾವೆ? ಅಲ್ಲ ಖಂಡಿತ. ಅಂದರೆ ಯಾವುದೇ ಒಂದು ಇದೆಲ್ಲ ಮಾಡ್ಬೇಕಾದ್ರೆ ವೈದ್ಯರಿಗೆ ಮೊದಲು ಬೇಕಾಗಿರೋದು ಅವರ ಒಂದು ನೈತಿಕತೆ, ಅಂದರೆ ಅವ್ರದ್ದು ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಮ್ಮ ಮೇಲೆ. ಒಂದು ವೈದ್ಯರ ಹತ್ರ ಅವರು ಅಷ್ಟೊಂದು ದೇ ಆರ್ ಇನ್ವೆಸ್ಟಿಂಗ್ ದೇರ್ ಎಮೋಷನ್ಸ್ ಎವ್ರಿಥಿಂಗ್ ಅಂತ. ಮಾನಿಟ್ರಿ ಇದಿರ್ಬೋದು ಅಥವಾ ಅವ್ರದ್ದು ಮಾನಸಿಕ ಸ್ಥಿತಿ ಅವ್ರದ್ದು ಹೇಗಿರೋದು ಪ್ರತಿಯೊಂದು ಇವ್ರನ್ನ ನಾವು ನಂಬೋದು. ಇವ್ರ ಹತ್ರ ಬಂದರೆ ನಮ್ಮ ಟ್ರೀಟ್ಮೆಂಟ್ ಅದು ಫಲಕಾರಿ ಆಗುತ್ತೆ, ಚಿಕಿತ್ಸೆ ಕೊಡ್ತಾರೆ. ಅಷ್ಟೊಂದು ಅವ್ರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಬಂದಾಗ ನೀವು ಖಂಡಿತ ನಂಬಿಕೆ ದ್ರೋಹ ಮಾಡೋಕ್ಕಾಗಲ್ಲ. ಮೊದಲು ನಮ್ಮ ಎಥಿಕ್ಸ್, ಪರ್ಸ್ನಲ್ ಎಥಿಕ್ಸ್ ಅಂಡ್ ಮತ್ತು ಮೆಡಿಕಲ್ ಎಥಿಕ್ಸ್ ಇದನ್ನೆಲ್ಲ ಫಸ್ಟು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ನಮ್ಮ ನೈತಿಕತೆ ನಾವು ಇಟ್ಕೊಳ್ಬೇಕು. ನಾವು ಏನು ಮಾಡ್ತೀವಿ, ಈಗ ಒಂಥರ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತೀವಲ್ಲ, ಆ ರೀತಿ ನಾವು ಇದನ್ನ ಮಾಡ್ತೀವಿ, ಇದು ನಿಮ್ಗಾಗತ್ತೆ. ಅವರು ಪೂರ್ತಿ ಎಕ್ಸ್ಪ್ಲನೇಷನ್ ಖಂಡಿತ ಮಾಡ್ಬೇಕು ಅದನ್ನ. ಎಸ್ ಮೇಡಮ್ ಮತ್ತಷ್ಟು ನಾನು ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಜಗದೀಶ್ ಮತ್ತು ರೇಖಾ ಜಗದೀಶ್ ಅವರಿಗೆ ಒಂದು ಕೊನೆ ಪ್ರಶ್ನೆ ಕೇಳ್ತೀನಿ. ಜಗದೀಶ್, ಕೊನೆಯದ ತಾವು ಏನು ಹೇಳಕ್ಕೆ ಬಯಸ್ತೀರಿ? ಸೊ ಮಕ್ಕಳಿಲ್ಲ ಅಂತ ಕೊರಗ್ತಾ ಕೂತ್ಕೋಬೇಡಿ, ತೊಂದರೆ ಇದ್ರೂ ಕೂಡ ಗಂಡ ಹೆಂಡತಿ ಮೇಲೋ ಹೆಂಡತಿ ಗಂಡನ ಮೇಲೋ ಹಾಕ್ಕೊಂಡು ವೃಥಾ ಕಾಲಹರಣ ಮಾಡಬೇಡಿ. ಸೊ ಇಂಥ ಒಂದು ವ್ಯವಸ್ಥೆ ಇದೆ, ಹೋಗಿ ಇಂತೀರಾ ತಾವು? ಖಂಡಿತ. ಯಾಕೆ ಅಂತಂದರೆ ಈಗ 15 ವರ್ಷದಿಂದ ಮಕ್ಕಳಿಲ್ಲ ಅನ್ನೋ ಒಂದು ಇದರಲ್ಲಿ ಇದ್ವಲ್ಲ ನಾವು. ಆ ಸಂದರ್ಭದಲ್ಲಿ ಈಗ ನನ್ನ ಮನೆ ಕಡೆಯಿಂದ ಸ್ವಲ್ಪ ಒತ್ತಡ ಬಂದಿದ್ದು ನಿಜ. ಯಾಕೆಂದರೆ ಇಬ್ಬರೂ ಚೆಕ್ ಮಾಡಿಸ್ಕೊಂಡಿದ್ವಿ, ಬಟ್ ಅವ್ರಿಗೆ ಗರ್ಭಕೋಶದಲ್ಲಿ ತೊಂದರೆ ಇದೆ, ಅದರಿಂದ ನೀನು ಇನ್ನೊಂದು ಮದುವೆ ಮಾಡ್ಕೋ ಅನ್ನೋ ಥರ ಮನೆ ಕಡೆಯಿಂದ ಇದ್ದದ್ದು ನಿಜ. ಆದರೆ ನಾನು ಅದನ್ನು ಫೇಸ್ ಮಾಡಿದ್ದೀನಿ ಮನೆಯಲ್ಲಿ. ಯಾಕೆ ಅಂತಂದರೆ ಹೇಳಿದ್ದೀನಿ, ನನಗೆ ಇವತ್ತು ನನಗೆ ತೊಂದರೆ ಇಲ್ಲ, ನನ್ನ ಹೆಂಡತಿಗೆ ತೊಂದರೆ ಇದೆ ಅಂತ ಆ ಕ್ಷಣಕ್ಕೆ ನಾವು ಬೇರೆ ಮದುವೆ ಮಾಡ್ಕೊ ಅಂತ ಹೇಳ್ತಿದ್ದೀರಾ. ಅಕಸ್ಮಾತ್ ನನಗೆ ತೊಂದರೆ ಇದ್ದಿದ್ರೆ ಅವಾಗ ನನ್ನ ಹೆಂಡತಿಗೆ ಬೇರೆ ಮದುವೆ ಮಾಡ್ತಿದ್ರಾ? ವೆರಿ ಗುಡ್ ಅಂತ ಹೇಳಿದ ಮೇಲೆ ಈಗ 3 ವರ್ಷದಿಂದ ಅವ್ರು ಬಿಟ್ಬಿಟ್ರು ಆ ಥರ ಕೇಳೋದನ್ನ. ಅದಾದ ನಂತರ ಈ ಇದಕ್ಕೆ ನಾನು ಬಂದೆ, ಸೃಷ್ಟಿಗೆ ಬಂದ ಮೇಲೆ ಇದಾಯಿತು. ಆದರೆ ಖಂಡಿತ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರೇ ಬಂಜಿತನದ ನಮ್ಮ ಥರ ಈ ಗರ್ಭಕೋಶದ ತೊಂದರೆನೋ ಅಥವಾ ಈ ಥರ ಮಕ್ಕಳೇ ಆಗಲ್ಲ ಅಂತ ನಿರ್ಧಾರವಾಗುತ್ತಲ್ಲ, ಅಂಥ ದಂಪತಿಗಳು ಧೈರ್ಯವಾಗಿ ಮುಂದೆ ಬನ್ನಿ. ಇಂಥ ಒಂದು ಅವಕಾಶ ಇದೆ. ಎಸ್ ಸರ್, ವೈದ್ಯಕೀಯ ವಿಜ್ಞಾನ ತುಂಬ ಬೆಳೆದಿದೆ. ಬಂಜೆತನದಿಂದ ನಿವೃತ್ತಿ ಹೊಂದಿ. ಎಸ್ ಮೇಡಮ್, ಎಸ್ ತುಂಬ ಚೆನ್ನಾಗಿ ಹೇಳಿದ್ರಿ. ರೇಖಾ ಅವರೇ, ತಾವೇನು ಹೇಳ್ತೀರಿ ಕೊನೆಯದಾಗಿ? ಸರ್, ಈಗ ಕೆಲವರು ತಿಳ್ಕೊಳ್ತಾರೆ, ಈಗ ಸರೋಗೇಟ್ ಮದರ್ ಅಂದರೆ ಅವರು ಹೆಂಗಿರ್ತಾರೋ ಏನು ಅಂತೆಲ್ಲ ತಿಳ್ಕೊಳ್ತಾರೆ. ಸೊ ನಾವು ಫಸ್ಟ್ ಇಲ್ಲಿ ಬಂದ ಮೇಲೆ ನಾವು ಸರೋಗೇಸಿ ತಗೊಳ್ಳೋ ಮುಂಚೆ ಸರ್ ಏನು ಮಾಡ್ತಾರಂದರೆ, ನಾವು ಹೋಗಿ ಆ PG ಎಲ್ಲ ನೋಡ್ಕೊಂಡು ಬಂದಮೇಲೆ ನಮ್ಗೆ ತುಂಬ ಇಷ್ಟ ಆಯಿತು ಸರ್. ಸೊ ನಾವು ಇದುವರೆಗೂ ನಮ್ಮ ಮನೆಯೂ ಅಷ್ಟು ನೀಟಾಗಿ ಇಲ್ಲ, ಅಲ್ಲಿರೋರೆಲ್ಲ ಎಷ್ಟು ಚೆನ್ನಾಗಿ ಟೇಕ್ ಕೇರ್ ಮಾಡ್ಕೊಳ್ತಾರೆ ಅಂದರೆ, ಬೆಳಗ್ಗೆ ಅವ್ರಿಗೆ ಏನೇನು ಬೇಕು, ಒಂದು ಪ್ರೆಗ್ನೆಂಟ್ ಲೇಡಿಗೆ ಯಾವ ಥರ ಒಂದು ನ್ಯೂಟ್ರಿಲೈಟ್ ಫುಡ್ ಕೊಡಬೇಕು ಆ ಥರ ಎಲ್ಲ ಥರದ್ದು ಊಟದೆಲ್ಲ ಕೊಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ಯಾರಿಗೆ ಮಕ್ಕಳಿಲ್ಲ, ಅವ್ರ ಹೊಟ್ಟೆಯಲ್ಲಿ ಬೆಳ್ಸೋಕ್ಕಾಗಲ್ಲ ಅಂತ ಇರೋ ಕಪಲ್ಗೆ ನಾನು ಏನು ಹೇಳೋದು ಅಂದರೆ, ದಯವಿಟ್ಟು ಇಲ್ಲಿ ಬನ್ನಿ ಸೃಷ್ಟಿಗೆ, ಗ್ಯಾರಂಟಿ ನಿಮಗೆ ಒಂದು ಒಳ್ಳೆಯದಾಗುತ್ತೆ.
ಸೊ ಅಷ್ಟು ನಾನು ಹೇಳಕ್ಕೆ ಎಸ್ ಮೇಡಮ್, ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರೆ ಜಗದೀಶ್ ಮತ್ತು ರೇಖಾ ಜಗದೀಶ್ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಸೊ ಇನ್ನಷ್ಟು ಮಾತಾಡೋಣ, ಮತ್ತಿಬ್ಬರು ಅತಿಥಿಗಳು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಅದಕ್ಕಿಂತ ಮೊದಲು ವಿರಾಮದಕ್ಕಿಂತ ಮೊದಲು ವಿಕ್ಕಿ ಡೋನಾರ್ ಅನ್ನುವಂಥ ಒಂದು ಸಿನಿಮಾ ಬಂದಿತ್ತು, ತಾವೆಲ್ಲರೂ ಕೂಡ ನೋಡಿರ್ತೀರಿ ಅಂತ ನಾನು ಭಾವಿಸ್ತೀನಿ. ಅಲ್ಲೂ ಕೂಡ ವೀರ್ಯ ದಾನ ಮಾಡುವಂಥ ಒಬ್ಬ ನಾಯಕ, ಅವನಿಗೆ ಗೊತ್ತಿರಲ್ಲ, ಅವನಿಗೆ ದಾನ ಮಾಡುವಂಥದ್ದು ಮಾತ್ರ ಗೊತ್ತಿರುತ್ತೆ, ಅದಕ್ಕೆ ಅವನು ಹಣವನ್ನು ಪಡಿತಾ ಇರ್ತಾನೆ. ಅದರ ಕೆಲವು ರೋಚಕ ದೃಶ್ಯಗಳಿದೆ, ನೀವು ಅದನ್ನು ನೋಡಲೇಬೇಕು. ವಿಕ್ಕಿ ಡೋನಾರ್ನ ಕೊನೆಯ ದೃಶ್ಯಗಳೇನಿದೆ ಕ್ಲೈಮ್ಯಾಕ್ಸು, ಅದೊಂದು ಅದ್ಭುತ, ಆಮೇಲೆ ತೋರಿಸ್ತೀವಿ. ಆದರೆ ವಿಕ್ಕಿ ಡೋನಾರ್ ದೃಶ್ಯವನ್ನು ನೋಡ್ತಾ ಇದ್ರ ಜೊತೆಗೆ ಮಕ್ಕಳ ತುಂಟಾಟವನ್ನು ನೋಡ್ತಾ ಬ್ರೇಕ್ ತಗೊಳ್ಳೋಣ.